ಬೆಳಿಗ್ಗೆ ಎದ್ದ ತಕ್ಷಣ ಸ್ತ್ರೀಯರು ಅಡುಗೆ ಮನೆಗೆ ಹೋಗಿ ಇದನ್ನು ಸ್ಪರ್ಶ ಮಾಡಿದರೆ ಗಂಡನಿಗೆ ಅದೃಷ್ಟ ಬರುತ್ತದೆ. ಧನಲಾಭದ ಜೊತೆ ಮನೆ ತುಂಬ ಐಶ್ವರ್ಯ, ಸಂಪತ್ತು, ಬಂಗಾರ ತುಂಬಿ ತುಳುಕಬೇಕೆಂದರೆ ಸ್ತ್ರೀಯರು ಯಾವ ನಿಯಮಗಳನ್ನು ಪ್ರತಿನಿತ್ಯ ಮನೆಯಲ್ಲಿ ಪಾಲಿಸಬೇಕೆಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಪ್ರತಿ ಮನೆಯಲ್ಲೂ ಸ್ತ್ರೀಯರು ತಮ್ಮ ಗಂಡ, ಮಕ್ಕಳು, ಕುಟುಂಬಕ್ಕಾಗಿ ಎಷ್ಟೋ ಪೂಜೆಗಳನ್ನು ಮಾಡಿ ಬೇಡಿಕೊಳ್ಳುತ್ತಾರೆ. ನಮ್ಮ ಗಂಡ ಮಾಡೋ ಕೆಲಸದಲ್ಲಿ ಅದೃಷ್ಟ ಇರಲಿ, ಯಶಸ್ಸು ಸಿಗಲಿ, ಅವರಿಗೆ ಕೈತುಂಬ ಸಂಪಾದನೆಯಾಗಿ ನಾವು ಬೆಳೆದು 4 ಜನರ ಮುಂದೆ ಚೆನ್ನಾಗಿ ಬದುಕಬೇಕೆಂದು ಆಸೆ ಪಡ್ತಾರೆ. ಈ ರೀತಿ ಕನಸುಗಳು ಇದ್ದಾಗ ಮನೆಯಲ್ಲಿ ಈ 4 ಬದಲಾವಣೆಗಳನ್ನು ಮಾಡಿಕೊಂಡರೆ ಸಾಕು, ಮಹಾಲಕ್ಷ್ಮಿ ಅನುಗ್ರಹದಿಂದ ಗಂಡನಿಗೆ ಅದೃಷ್ಟ, ದೇವರ ಕೃಪೆ ಪ್ರಾಪ್ತಿಯಾಗುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಮರೆಯದೆ ಮೊದಲು ಸ್ತ್ರೀಯರು ನಿಮ್ಮ ಕೈಗಳನ್ನು ನೋಡಿಕೊಂಡು ಕರಾಗ್ರೆ ವಸತಿ ಲಕ್ಷ್ಮಿ ಎಂಬ ವಿಶೇಷ ಶ್ಲೋಕವನ್ನು ಹೇಳಿಕೊಳ್ಳಬೇಕು. ನಂತರ ನಿಮ್ಮ ಮಾಂಗಲ್ಯವನ್ನು ನಿಮ್ಮ 2 ಕೈನಲ್ಲಿ ಇಟ್ಟುಕೊಂಡು ನಿಮ್ಮ ಕಣ್ಣುಗಳಿಗೆ ಸ್ಪರ್ಶ ಮಾಡುತ್ತಾ ನಮಸ್ಕಾರ ಮಾಡಿಕೊಳ್ಳಿ. ಮಾಂಗಲ್ಯದಲ್ಲಿ ಸರ್ವಮಂಗಳ ದೇವಿ ವಾಸವಿರುತ್ತದೆ. ಆದ್ದರಿಂದ ಮೊದಲು ಗಂಡ ಕಟ್ಟಿದ ತಾಳಿಯನ್ನು ಕಣ್ಣಿಗೆ ತಾಗಿಸಿ ನಮಸ್ಕಾರ ಮಾಡಿಕೊಳ್ಳಿ. ನಂತರ ಸ್ತ್ರೀಯರು ಭೂದೇವಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿಕೊಳ್ಳಬೇಕು. ಅಡುಗೆ ಮನೆಗೆ ಹೋಗುವ ಮುನ್ನ ಹಲ್ಲನ್ನು ಉಜ್ಜಿ ಕೈಕಾಲು ಮುಖ ತೊಳೆದು ನಂತರ ಅಡುಗೆ ಮನೆಗೆ ಹೋಗಿ ಅಗ್ನಿಯನ್ನು ಬೆಳಗಿಸಿ ಅಡುಗೆ ಮಾಡಬೇಕು. ಸ್ನಾನ ಮಾಡಿ ಅಡುಗೆ ಮನೆಗೆ ಹೋಗಲು ಸಾಧ್ಯವಾಗಲಿಲ್ಲ ಎಂದರೆ ಈ ರೀತಿ ಕೈಕಾಲು ಮುಖ ತೊಳೆದ ನಂತರ ಮಾತ್ರ ಅಡುಗೆ ಮನೆಗೆ ಪ್ರವೇಶ ಮಾಡಿ ಅಗ್ನಿ ಸ್ಪರ್ಶ ಮಾಡಬೇಕು. ಅಪ್ಪಿತಪ್ಪಿಯೂ ಕೈಕಾಲು ಮುಖ ತೊಳೆಯದೆ ಅಡುಗೆ ಮನೆಗೆ ಪ್ರವೇಶ ಮಾಡಬೇಡಿ. ತಲೆ ಮೇಲೆ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ನಂತರ ಪುಂಡರೀಕಾಕ್ಷಾಯ ನಮಃ ಎಂದು 3 ಬಾರಿ ಹೇಳಿಕೊಳ್ಳಿ. ಇದರಿಂದ ಸ್ನಾನ ಮಾಡಿದ ಫಲ ಪ್ರಾಪ್ತಿಯಾಗುತ್ತದೆ. ನಂತರ ಅಡುಗೆ ಮನೆಗೆ ಹೋಗಿ ಒಲೆಯನ್ನು ಹಚ್ಚಿ ಅಗ್ನಿ ದೇವರಿಗೆ ನಮಸ್ಕಾರ ಮಾಡಿಕೊಳ್ಳಬೇಕು. ಈಗ ಮಹಾಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗಲು ಮೊದಲು ಗ್ಯಾಸ್ ಸ್ಟವ್ ಮೇಲೆ ಹಾಲನ್ನು ಬಿಸಿ ಮಾಡಬೇಕು. ಹಾಲನ್ನು ಕಾಯಿಸಿದ ನಂತರವೇ ಉಳಿದ ಅಡುಗೆಗಳನ್ನು ಮಾಡಬೇಕು. ಹಾಲು ಕಾಯಿಸಿ ಕಾಫಿ, ಟೀ ಮಾಡಿ ನಂತರ ಉಳಿದ ಅಡುಗೆ ಕೆಲಸಗಳನ್ನು ಮಾಡಿಕೊಳ್ಳಿ. ಮಹಾಲಕ್ಷ್ಮಿ ದೇವಿಗೆ ಸ್ವಚ್ಛತೆ ಇಷ್ಟ. ಆದ್ದರಿಂದ ಮನೆಯ ಜೊತೆ ಅಡುಗೆ ಮನೆಯಲ್ಲೂ ಕೂಡ ಶುಚಿಯಾಗಿಟ್ಟುಕೊಳ್ಳಿ. ರಾತ್ರಿಯ ಸಮಯ ಯಾವುದೇ ಕಾರಣಕ್ಕೂ ಎಂಜಲು ತಟ್ಟೆ, ಲೋಟ, ಪಾತ್ರೆಗಳನ್ನು ಬಿಟ್ಟು ಮಲಗಬಾರದು. ಬೆಳಿಗ್ಗೆ ಎದ್ದು ಅಡುಗೆ ಮನೆಗೆ ಹೋದಾಗ ಸಿಂಕ್ನಲ್ಲಿ ಯಾವುದೇ ಪಾತ್ರೆಗಳಿರಬಾರದು. ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಧರಿಸಿದ ಬಟ್ಟೆಗಳನ್ನು ಮಸಿ ಬಟ್ಟೆಯಾಗಿ ಬಳಸಬಾರದು. ಇದರಿಂದ ದರಿದ್ರ ದೇವತೆ ಮನೆಗೆ ಪ್ರವೇಶ ಮಾಡುತ್ತಾಳೆ. ಇದರಿಂದ ಕಷ್ಟಗಳು ಮನೆಯಲ್ಲಿ ಹೆಚ್ಚುತ್ತದೆ. ಅಡುಗೆ ಮನೆಯಲ್ಲಿ ಬೆಳಿಗ್ಗೆ ಹಾಲು ಕಾಯಿಸುವಾಗ, ಯಾವುದೇ ಅಡುಗೆ ಮಾಡುವಾಗ ಮೊಬೈಲ್ನಲ್ಲಿ ವಿಷ್ಣು ಸಹಸ್ರನಾಮ ಹಾಕಿಕೊಂಡು ಕೇಳಿ. ಇದರಿಂದ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ. ಸ್ತ್ರೀಯರು ಅಡುಗೆ ಮನೆಗೆ ಹೋಗಿ ಹಾಲು ಕಾಯಿಸಿದ ನಂತರ ಸ್ಪರ್ಶ ಮಾಡಬೇಕಾದ ವಿಶೇಷ ವಸ್ತು ಯಾವುದೆಂದರೆ ಅದು ಹರಿದ್ರ, ಅಂದರೆ ಅರಿಶಿನ. 1 ಚಿಕ್ಕ ಬಟ್ಟಲು ಅಥವಾ ಬಟ್ಟಲಿನಲ್ಲಿ ನಿತ್ಯ ಸ್ಪರ್ಶ ಮಾಡಲು ಸ್ವಲ್ಪ ಅರಿಶಿನ ಎತ್ತಿಟ್ಟುಕೊಳ್ಳಿ, ಅಥವಾ 1 ಅರಿಶಿನ ಕೊಂಬನ್ನು ಅಡುಗೆ ಮನೆಯಲ್ಲಿ ಇಟ್ಟುಕೊಳ್ಳಿ. ಅರಿಶಿನ ಎಂಬುದು ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿ ಸ್ವರೂಪ. ಯಾವ ಸ್ತ್ರೀಯರು ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಹೋದ ನಂತರ ಅಮೃತ ಸ್ಪರ್ಶವಾದ ನಂತರ ಅರಿಶಿನ ಸ್ಪರ್ಶ ಮಾಡುತ್ತಾರೋ ಆ ಮನೆಗೆ ಸಿರಿ ಸಂಪದಗಳು ಪ್ರಾಪ್ತಿಯಾಗುತ್ತದೆ. ನಿಮ್ಮ ಗಂಡ ಹಾಗೂ ನೀವು ದಿನಕ್ಕೆ 1 ಸಲವಾದರೂ ಕನಕದಾರ ಸ್ತೋತ್ರ ಹೇಳಿಕೊಳ್ಳುವ ಅಭ್ಯಾಸವನ್ನ ಮಾಡಿಕೊಳ್ಳಿ. ಮನೆಯಲ್ಲಿ ದೀಪ ಬೆಳಗಿಸಿ ದೇವರ ಪೂಜೆ ಮಾಡಿದ ನಂತರ ಅಮ್ಮನವರಿಗೆ ವಾರದಲ್ಲಿ 1-2 ಸಲವಾದರೂ ಮಲ್ಲಿಗೆ ಪುಷ್ಪ ಅರ್ಪಿಸಿ ನಿತ್ಯವೂ ಕನಕದಾರ ಸ್ತೋತ್ರವನ್ನು ಮನೆಯಲ್ಲಿ ಕೇಳ್ತಾ ಬನ್ನಿ. ಇದರಿಂದ ಹಣಕಾಸಿನ ಎಲ್ಲಾ ಸಮಸ್ಯೆಗಳು ದೂರವಾಗಿ ಗಂಡ ಹೆಂಡತಿ ಇಬ್ಬರಿಗೂ ಅದೃಷ್ಟದ ಜೊತೆ ಮಹಾಲಕ್ಷ್ಮಿ ಕೃಪೆ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಗಂಡ ಹೆಂಡತಿ ಸೇರಿದ ಮರುದಿನ ಅದೇ ಬಟ್ಟೆ ಧರಿಸಿಕೊಂಡು ಯಾವುದೇ ಕಾರಣಕ್ಕೂ ಅಡುಗೆ ಮನೆಗೆ ಪ್ರವೇಶ ಮಾಡಬಾರದು. ಅದೇ ಬಟ್ಟೆ ಧರಿಸಿಕೊಂಡು ಮನೆ ತುಂಬ ನಡೆದಾಡಬಾರದು. ಕನಿಷ್ಠ ಕೈಕಾಲು ಮುಖ ತೊಳೆದುಕೊಂಡು ಬೇರೆ ಬಟ್ಟೆ ಧರಿಸಿಕೊಂಡು ಅಡುಗೆ ಮನೆಗೆ ಪ್ರವೇಶ ಮಾಡಬೇಕು. ಗಂಡ ಮನೆಯಿಂದ ಹೊರ ಹೋಗುವ ಮುನ್ನ ಆತನ ಮೇಲೆ ಸಿಟ್ಟಾಗುವುದು, ಬೈಯುವುದು ಮಾಡಬಾರದು. ಗಂಡನಿಗೆ ಅದೃಷ್ಟ ಬರಬೇಕು, ಸಂಪಾದನೆ ಚೆನ್ನಾಗಿ ಆಗಬೇಕು ಅಂದರೆ ಆತನನ್ನು ಮನೆಯಿಂದ ಪ್ರೀತಿಯಿಂದ ಕಳಿಸಿಕೊಡಬೇಕು. ಗಂಡ ಮನೆಯಿಂದ ಹೊರ ಹೋದ ತಕ್ಷಣ ಮನೆ ಗುಡಿಸುವುದು, ಒರೆಸುವುದು ಮಾಡಬಾರದು. ಬದಲಾಗಿ ಗಂಡ ಮನೆಯಿಂದ ಹೊರ ಹೋಗುವ ಮುನ್ನವೇ ಸ್ವಚ್ಛತಾ ಕೆಲಸಗಳನ್ನು ಮಾಡಿರಬೇಕು. ಅಥವಾ ಗಂಡ ಹೋದ ಮೇಲೆ 1 ಮುಹೂರ್ತ ಸಮಯ ಅಂದರೆ 1 ಗಂಟೆಗಳ ನಂತರ ಮನೆ ಕ್ಲೀನ್ ಮಾಡಬೇಕು. ಮನೆಯಿಂದ ಗಂಡ ಹೊರ ಹೋಗಬೇಕಾದರೆ 1 ಲೋಟ ನೀರನ್ನು ನಿಮ್ಮ ಕೈಯಾರೆ ಕೊಟ್ಟು ಹೋದ ಕೆಲಸ ಶುಭವಾಗಲಿ, ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ಎಂದು ಹರಸಿ ಕಳಿಸಬೇಕು. ಹೆಣ್ಣು ಮನೆಯ ಕಣ್ಣು ಎಂದು ಹೇಳುತ್ತಾರೆ. ಮಹಾಲಕ್ಷ್ಮಿ ಸ್ವರೂಪವಾದ ಹೆಣ್ಣಿನ ಬಾಯಿಯಿಂದ ಈ ರೀತಿ ಮಾತುಗಳನ್ನು ಗಂಡ ಕೇಳಿದಾಗ ಸಂತೋಷಗೊಂಡು ಕೆಲಸ ಮಾಡಲು ಹೋಗ್ತಾನೆ. ಆ ದಿನವೆಲ್ಲ ತನ್ನ ಪತ್ನಿ ಹೇಳಿದ ಪ್ರೀತಿ ತುಂಬಿದ ಮಾತು ಆತನಿಗೆ ನೆನಪಾಗುತ್ತದೆ.
ಇದರಿಂದ ಪಾಸಿಟಿವ್ ಆಲೋಚನೆಗಳು ಆತನಿಗೆ ಬರುತ್ತದೆ. ಮಾಡುವ ಯಾವುದೇ ಕೆಲಸದಿಂದ ಯಶಸ್ಸು ಕೂಡ ಸಿಗುತ್ತದೆ. ನೋಡಿದ್ರಲ್ಲ ಸ್ತ್ರೀಯರು ಮಾಡುವ ಯಾವ ಕೆಲಸಗಳಿಂದ ಲಾಭ ಸಿಗುತ್ತದೆ ಎಂದು. ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.